ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನು ಸ್ಪೈಸಿ ಚಿಕನ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ನೀವು ಟ್ರೈ ಮಾಡಿದರೆ ಇನ್ನೊಮ್ಮೆ ಮಾಡ್ತೀರಾ. ಅದಕ್ಕೆ ಜಾಸ್ತಿ ಸಾಮಗ್ರಿಗಳು ಕೂಡ ಬೇಕಂತಿಲ್ಲ, ಕೆಲವು ಸಾಮಗ್ರಿಗಳು ಸಾಕು. ಅದನ್ನು ಹೇಗೆ ಮಾಡೋದೆಂದು ನೋಡುವ. ನಾನು ನೋಡಿ ಸ್ಪೈಸಿ ಚಿಕನ್ ಮಾಡಿದ್ದೇನೆ, ಸೂಪರಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಅದನ್ನು ಹೇಗೆ ಮಾಡೋದೆಂದು ಹೇಳ್ತೇನೆ. ಈಗ ಒಂದು ಬಾಣಲೆ ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಒಂದು 5 ಹಾಕ್ತಿದ್ದೇನೆ. ಅದು ಒಳ್ಳೆ ಕಲರ್ ಕೊಡ್ತದೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೇನೆ. 2 ಏಲಕ್ಕಿ ತೆಗೆದುಕೊಂಡಿದ್ದೇನೆ. ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಆಮೇಲೆ 1 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆಂದ ಮಾಡಿ ಪೌಡ್ರ್ ಮಾಡಬೇಕು. ಒಳ್ಳೆ ರೋಸ್ಟ್ ಆದ ಬಳಿಕ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಬೇಕು. ಈಗ ರೋಸ್ಟ್ ಆಯಿತು, ಈಗ ಪೌಡ್ರ್ ಮಾಡೋಣ. ನೋಡಿ, ಪೌಡ್ರ್ ಮಾಡಿದ್ದೇನೆ. ಇದನ್ನು ಪಕ್ಕಕ್ಕೆ ಇಡೋಣ. ಈಗ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ 300 ಗ್ರಾಮ್ ಅಷ್ಟು ನಾನು ಬೋನ್ಲೆಸ್ ಚಿಕನ್ ತೆಗೆದುಕೊಂಡಿದ್ದೇನೆ. ನೀವು ಬೇಕಿದ್ರೆ ಬೋನ್ ಇದ್ದ ಚಿಕನ್ ಕೂಡ ತೆಗೆದುಕೊಳ್ಳಬಹುದು. ಇದಕ್ಕೆ ನಾನು ಈಗ ಪೌಡ್ರ್ ಮಾಡಿಟ್ಟದನ್ನು ಸೇರಿಸ್ತಾ ಇದ್ದೇನೆ. ಮತ್ತು 1 ಚಮಚದಷ್ಟು ನಾನು ಮೆಣಸಿನ ಹುಡಿಯನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ. ಇದು ಆಪ್ಷನಲ್, ನಿಮಗೆ ಸೇರಿಸಬೇಕಂತೇನಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಾಗೂ ಅರ್ಧ ಚಮಚ ಅರಶಿನ ಹುಡಿ ಹಾಕ್ತಿದ್ದೇನೆ. ಅರ್ಧ ಲಿಂಬೆ ಸೇರಿಸ್ತಾ ಇದ್ದೇನೆ, ಲಿಂಬೆ ಜ್ಯೂಸು. ಇದಕ್ಕೆ ಮೊಸರನ್ನು ಸೇರಿಸಿ 4 ದೊಡ್ಡ ಚಮಚದಷ್ಟು ಮೊಸರನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಮತ್ತು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ತಯಾರು ಮಾಡಿದ್ದು, ಅದನ್ನು ಹಾಕ್ತಾ ಇದ್ದೇನೆ. ಇದು ಹಾಕಿದ ನಂತರ ಚೆನ್ನಾಗಿ ಕಲಸಿ ಒಂದು ಅರ್ಧ ತಾಸು ಮ್ಯಾರಿನೇಟ್ ಮಾಡಿ ಇಡೋಣ. ಅದು ಒಳ್ಳೆ ಖಾರವನ್ನು ಎಳಿಲಿಕ್ಕೋಸ್ಕರ. ಈಗ ಅದಕ್ಕೆ ತಯಾರು ಮಾಡೋಣ. ಒಂದು ಬಾಣಲೆ ತೆಗೆದುಕೊಂಡು ಅದಕ್ಕೆ 1 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಯಾವುದೇ ಎಣ್ಣೆ ಕೂಡ ಆಗ್ಬೋದು, ನಾವಿಲ್ಲಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದು, ಅದನ್ನೇ ತಗೊಂಡಿದ್ದೇನೆ. ಅದಕ್ಕೆ 2 ದೊಡ್ಡ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ, ತುಂಡು ಮಾಡಿದ ಈರುಳ್ಳಿ. ಅದರ ಜೊತೆ ಕರಿಬೇವು ಎಲೆಗಳನ್ನು ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಕೆಂಪು ಕಲರ್ ಬರುವ ತನಕ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಕೆಂಪಾಗಿ ಆಗಬೇಕು. ಅದು ಒಳ್ಳೆ ಕೆಂಪು, ಅದರ ಟೇಸ್ಟ್ ಸೂಪರಾಗಿ ಬರ್ತದೆ. ಈಗ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಿದ್ದಂಥ ಚಿಕನನ್ನು ಸೇರಿಸ್ತಾ ಇದ್ದೇನೆ. ನೋಡಿ, ಚಿಕನನ್ನು ಹಾಕ್ತಾ ಇದ್ದೇನೆ. ಇದು ಹಾಕಿದ ಬಳಿಕ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಆನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ಬಳಿಕ ಸ್ವಲ್ಪ ನೀರನ್ನು ಸೇರಿಸುವ. ನಾನು ಚಿಕನ್ ಕಲಸಿಟ್ಟ ಪಾತ್ರೆಗೆ ನೀರು ಸೇರಿಸಿ ಹಾಕ್ತಾ ಇದ್ದೇನೆ. ಅರ್ಧ ಗ್ಲಾಸ್ ನೀರು ಹಾಕಿ ಆ ನೀರನ್ನೇ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಬೇಯಲು ಬಿಡೋಣ. ಬೇಯಲಿಕ್ಕೆ ಇಟ್ಟಿದ್ದೇನೆ. 5 ನಿಮಿಷ ಆದ ಕೂಡಲೇ ಅದನ್ನು ಒಂದು ಸುತ್ತು ತಿರುಗಿಸೋಣ. ಆಮೇಲೆ ಪುನಃ ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ ಬೇಯಲು ಬಿಡೋಣ. ನೋಡಿ, ತಯಾರಾಗಿದೆ. 5 ನಿಮಿಷ ಆಯಿತು. ನೋಡಿ, ತಯಾರಾಗಿದೆ ನಮ್ಮ ಸ್ಪೈಸಿ ಚಿಕನ್. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತು ಇಷ್ಟಪಟ್ಟು ಪುನಃ ತಿಂತೀರಾ. ಇದು ದೋಸೆ, ನೀರು ದೋಸೆ, ಇಡ್ಲಿ, ಆಪ, ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.